ಇದರಿಂದ ಜೀವಹಾನಿಗಳಾದ್ರೆ ಯಾರು ಹೊಣೆ? ಕಾಂಟ್ರಾಕ್ಟರ್ ಎಷ್ಟು ಪವರ್ಫುಲ್ ಇದ್ದಾನೆ ಅಂದ್ರೆ ಅಧಿಕಾರಿಗಳು ಮಾತಾಡ್ತಿಲ್ಲ, ಎಂಪಿಗಳು ಮಾತಾಡ್ತಿಲ್ಲ. ಜನರು ಇಷ್ಟು ಸಾಯ್ತಾ ಇದಾರೆ, ಇಲ್ಲಿ ಇಷ್ಟು ಒದ್ದಾಡ್ತಾ ಇದಾರೆ, ಒಬ್ರು ಬರ್ತಾ ಇಲ್ಲ ನೋಡ್ಲಿಕ್ಕೆ. ಯಾವ್ಯಾವ ರೋಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು ಓಟ್ ಹಾಕಿಲ್ಲ, ಅವರಿಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ? ನಾವು ಫ್ರೀ ಮಾಡ್ತಾ ಇದಾರ ಎಲ್ಲದು? ಪ್ರತಿನಿತ್ಯ ನೂರಾರು ಹೆಣಗಳು ಸತ್ತೇ ಸಾಯುತ್ತೆ. ನರಕ ಅಂದ್ರೆ ಎಲ್ಲಿದೆ ಅಂತ ಹುಡುಕ್ಬೇಡಿ. ಒಮ್ಮೆ ಶಿರ್ಸಿ ಹಾವೇರಿ ಹೈವೇ ಮೇಲ್ ಗಾಡಿ ಓಡಿಸಿ ಸಾಕು, ಬದುಕಿ ಬಂದಿದ್ದೇ ಪುಣ್ಯ ಅನ್ನುವಷ್ಟು ಅಧ್ವಾನ ಇಲ್ಲಿದೆ. ಈ ರಸ್ತೆ ಕಳೆದ ಒಂದು 2 ವರ್ಷಗಳಿಂದ ಈಗ ಕಂಡಲಾಗಿದೆ. ಇದಕ್ಕೆ ಯಾರು ಹೊಣೆ? ಈಗ ಇದು ಕೇಳಿದ್ರೆ ಈಗ ರಾಜ್ಯ ಹೆದ್ದಾರಿನೋ ರಾಷ್ಟ್ರೀಯ ಹೆದ್ದಾರಿನೋ ಪ್ರತಿನಿತ್ಯ ಏನು ಗೊತ್ತಾಗ್ತಿಲ್ಲ. ಈ ರಸ್ತೆಯಲ್ಲಿ ಪ್ರತಿನಿತ್ಯ ಏನಿರುತ್ತೋ ಸಾವಿರಾರು ಗಾಡಿಗಳು ಓಡಾಡ್ತಿವೆ. ಈಗ ಬರುತ್ತಿರುವುದು ಮಳೆಗಾಲ. ಇವರು ಕಂಡಲ್ಲಿ ಈಗ ರಸ್ತೆಗಳನ್ನು ಅಗ್ಗ ಹಾಕಿದ್ದಾರೆ. ರಸ್ತೆ ಗಟಾರ ಪಕ್ಕದಲ್ಲಿ ಏನೇನು ವಿದ್ಯುತ್ ಕಂಬಗಳನ್ನು ಸ್ಥಳಾಂತರಿಸದೆ ಅವರು ಕಬ್ಬಿಣದ ಸಲಕೆಗಳನ್ನ ಹಾಗೆ ಬಿಟ್ಟಿದ್ದಾರೆ. ಇದರಿಂದ ಜೀವಹಾನಿಗಳಾದ್ರೆ ಯಾರು ಹೊಣೆ? ಈ ರಸ್ತೆಯಲ್ಲಿ ಏನಾದ್ರು ಮಳೆಗಾಲ ಏನಾದ್ರು ಅವರು ಡಾಂಬರೀಕರಣ ಮಾಡದೇ ಇದ್ರೆ ಪ್ರತಿನಿತ್ಯ 50ರಿಂದ 100 ಹೆಣಗಳು ಖಂಡಿತ ಸತ್ತೇ ಸಾಯುತ್ತೆ. ಹೌದು, ಬರೋಬ್ಬರಿ 177 ಕೋಟಿ ರೂಪಾಯಿ ವೆಚ್ಚದ ಸಾಗರಮಾಲಾ ಪ್ರಾಜೆಕ್ಟ್ನಲ್ಲಿ ಬರೀ 38 ಕಿಲೋಮೀಟರ್ ದೂರದ ಈ ರಸ್ತೆ ಮಾಡ್ಲಿಕ್ಕೆ ಶುರು ಮಾಡಿ ಬರೋಬ್ಬರಿ 5 ವರ್ಷ ಕಳೀತು. ಬಳ್ಳಾರಿಯಿಂದ ಬಂದ ಕಾಂಟ್ರಾಕ್ಟರ್ ಕಂಪನಿ ರಸ್ತೆಯನ್ನ ಅಗೆದು ಹಾಕಿ ಈಗ ಕಣ್ಮರೆಯಾಗ್ಬಿಟ್ಟಿದೆ. ಹೊಸ ರಸ್ತೆಯಿಂದ ಆಗ್ತಾ ಇರೋ ಸಮಸ್ಯೆಗಳಿಗಿಂತ ಹಳೆಯ ರಸ್ತೆಯೇ ಚೆನ್ನಾಗಿತ್ತು ಅಂತ ಜನ ಈಗ ಕಣ್ಣೀರಿಡ್ತಿದ್ದಾರೆ. ಒಂದೇ ಒಂದು ಇಂಚು, ಒಂದೇ ಒಂದು ಅರ್ಧ ಕಿಲೋಮೀಟರ್ ಡಾಂಬಾ ರಸ್ತೆಗಳನ್ನ ಅವ್ರ ಹತ್ರ ಮಾಡ್ಲಿಕ್ಕಾಗಿಲ್ಲ, ಪಕ್ಕಾ ಗಟಾರನ್ನು ಮುಗಿಸ್ಲಿಕ್ಕಾಗಿಲ್ಲ. ಮಳೆಗಾಲದಲ್ಲಿ ನೀರೆಲ್ಲ ಹೋಗುತ್ತೆ, ಜನ ಹೆಂಗ್ ಓಡಾಡ್ಬೇಕು? ಯಾವುದೇ ಅಧಿಕಾರಿಗಳಾಗ್ಲಿ, ಯಾವುದೇ ಅದು ಸಂಬಂಧಪಟ್ಟ ಅದೇನೋ ಇದಕ್ಕೆ ಸೇರಿದೆ, ಏನಂದ್ರೆ NH ಇದಕ್ಕೆ ಸೇರಿದೆ ಸೆಂಟ್ರಲ್ ಇಂದು, ಅದಕ್ಕೆ MLA ಅಂಡರ್ ಅಷ್ಟು ಬರೋದಿಲ್ಲ. ಅವರು KDP ಮೀಟಿಂಗ್ ಅಲ್ಲೂ ಕರೆಸಿ ಮಾತಾಡಿದ್ರು ಕೂಡ ಪ್ರಯೋಜನ ಆಗಿಲ್ಲ. ಆದ್ರೆ MP ಅವರು ಇದ್ರ ಬಗ್ಗೆ ಮಾತೇ ಆಡ್ತಾ ಇಲ್ಲ, ಬಾಯೇ ಬಿಡ್ತಾ ಇಲ್ಲ. ನನಗನ್ಸುತ್ತೆ ಈ ಕಾಂಟ್ರಾಕ್ಟರ್ ಎಷ್ಟು ಪವರ್ಫುಲ್ ಇದ್ದಾನೆ ಅಂದ್ರೆ ಅಧಿಕಾರಿಗಳು ಮಾತಾಡ್ತಿಲ್ಲ, ಸಂಬಂಧಪಟ್ಟ ಎಂಪಿಗಳು ಮಾತಾಡ್ತಿಲ್ಲ. ಅಂದ್ರೆ ಅವರಿಗೆ ಅದು ಏನ್ ಮಾಡಿದಾನ ಅನ್ನೋದು ಅವರೇ ಹೇಳ್ಬೇಕು ನಮ್ಗೆ. ಈಗ ಜನ ಇಷ್ಟು ಗೋಳನ್ನ ಅನುಭವಿಸ್ತಾ ಇದ್ದಾರೆ, ಇಷ್ಟು ಧೂಳು ತಿಂತಾ ಇದ್ದಾರೆ. ಒಬ್ಬ ಅಧಿಕಾರಿ ಬರ್ಲಿ, ಒಬ್ಬ ಜನಪ್ರತಿನಿಧಿ ಬಂದು ನಿಮ್ಗೆ ತೊಂದರೆ ಆಗಿದ್ಯಾ, ಏನಾಗ್ತಾ ಇದೆ, ನಿಮ್ಗೆ ಏನ್ ಆಗ್ಬೇಕು ಅನ್ನೋ ಕೇಳೋ ಪ್ರಶ್ನೆಯನ್ನ ಮಾಡಿಲ್ಲ. ಯಾಕೆ ನಾವು ಓಟ್ ಹಾಕಿಲ್ಲ, ಅವರಿಗೆ ಟ್ಯಾಕ್ಸ್ ಕಟ್ತಾ ಇಲ್ವಾ? ನಾವು ಫ್ರೀ ಮಾಡ್ತಾ ಇದಾರ ಎಲ್ಲದು? ನಾವು ರಸ್ತೆ ಮಾಡೋಕ್ ವಿರೋಧಿಗಳಲ್ಲ, ಆದ್ರೆ ಅವ್ಯವಸ್ಥೆ ಆಗಿದ್ದಕ್ಕೆ ಅದು ನಮ್ಮ ಹಕ್ಕು. ನಾವು ಕೇಳ್ತೀವಿ, ನಾವು ಕಟ್ಟಿರೋ ಟ್ಯಾಕ್ಸ್ ಸ್ವಾಮಿ, ಇದು ಎಲ್ಲಿಂದ ಬಂದಿದ್ದಲ್ಲ ಹಣ. ನಾಳೆ ನೀವು ಟೋಲ್ ಹಾಕೊಂಡು ದುಡ್ಡು ವಸೂಲಿ ಮಾಡ್ತೀರಿ, ಅದಕ್ಕೆ ನಿಮ್ಗೆ ಯಾವ್ದೋ ರೂಲ್ಸ್ ಬೇಕಾಗಿಲ್ಲ. ಇಲ್ಲಿ ಗಾಡಿಗಳನ್ನ ಓಡಿಸುವಾಗ ಎದುರಿರೋ ವಾಹನ ಕಾಣಿಸಲ್ಲ, ಕಣ್ಣು ತೆರೆಯೋಕೆ ಕೂಡ ಆಗಲ್ಲ. ಮಕ್ಕಳಿಂದ ವೃದ್ಧರವರೆಗೆ ಎಲ್ಲರಿಗೂ ಈಗ ಅಸ್ತಮಾ, ಉಸಿರಾಟದ ತೊಂದರೆ ಗ್ಯಾರಂಟಿ ಆಗ್ಬಿಟ್ಟಿದೆ. ಇಲ್ಲಿ ಅಪಘಾತವಾಗಿ ಜೀವ ಹೋದ್ರೆ ಕೇಳೋರಿಲ್ಲದಂತಾಗಿದೆ. ಯಾಕಂದ್ರೆ ಇಲ್ಲಿ ಜನರ ಸಮಸ್ಯೆಗೆ ಪರಿಹಾರ ಇಲ್ಲ, ಯಾರು ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಬರ್ತಾರೆ, ಮಾಡ್ತಾರೆ, ಹೋಗ್ತಾರೆ. ನಾವು ಆ ಕಾಂಟ್ರಾಕ್ಟರ್ ಎಲ್ಲ ಬಂದಾಗ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಜನವಸತಿ ಪ್ರದೇಶ ಏನಿದೆ ಅದನ್ನ ಬಿಟ್ಟು ನೀವು ಮಾಡಿ, ಮುಂದೆ ನಮ್ಗೆ ಇಷ್ಟು ತೊಂದರೆ ಕೊಡಬೇಡಿ. ಜಾತ್ರೆಯಲ್ಲೆಲ್ಲ ಎಷ್ಟು ತೊಂದರೆ ಆಯ್ತು. ಈ ಕೇಂದ್ರ ಸರ್ಕಾರ ಅಡಿ ಬರೋದ್ರಿಂದ ಇದನ್ನ ಎಷ್ಟು ಸತಿ ರಿಕ್ವೆಸ್ಟ್ ಮಾಡಿದ್ವಿ, ಯಾರು ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ. MP ಅವರಂತೂ ಇತ್ಲಾಗ ತಲೆ ಹಾಕ್ಲೂ ಇಲ್ಲ, ನೋಡ್ಲೂ ಇಲ್ಲ. ಇಲ್ಲಿ ಲಾಸ್ಟ್ ಟೈಮ್ KDP ಇದ್ರಲ್ಲಾದ್ರೂ ನಾವೆಲ್ಲ ಕೇಳಿದಾಗ ಎಲ್ಲರೂ ಹೋಗಿದ್ವಿ, ನಾವು ಇಲ್ಲಿ ಜನಸಾಮಾನ್ಯರೆಲ್ಲ ಎಲ್ಲರೂ ಕೇಳಿದಾಗ ಇದೆಲ್ಲ ಕೇಂದ್ರ ಸರ್ಕಾರ ಅಧೀನಕ್ಕೆ ಬರ್ತದೆ ಅಂತ ಹೇಳಿದ್ರು. MP ಅವರಿಗೂ ರಿಕ್ವೆಸ್ಟ್ ಮಾಡಿದ್ವಿ, ಇನ್ನೂ ಒಂದ್ ದಿವಸ ಬಂದ್ ನೋಡ್ಲಿಲ್ಲ. ಇಲ್ಲೆಲ್ಲ ಪರಿಸ್ಥಿತಿ ನೋಡ್ರಿ ಜನರದ್ದು. ಇಲ್ಲಿ ಇರೋರಿಗೆ ಅನುಭವಿಸ್ತಾ ಇದಾರೆ. ಎಷ್ಟು ಜನ ಮಕ್ಕಳೆಲ್ಲ ಹಾಸ್ಪಿಟ್ಲಿಗೆ ಅಸ್ತಮ ಎಲ್ಲ ಬಂದಿದೆ ಈಗ, ಆದ್ರೂ ಇಲ್ಲಿ ಯಾರು ಬರ್ತಾ ಇಲ್ಲ. ನಾವು ಪಂಚಾಯತಿಂದ ಏನೇನ್ ಸಪೋರ್ಟ್ ಬೇಕು ಎಲ್ಲ ಮಾಡಿದೀವಿ. ನೀರ್ ಬೇಕಂದ್ರು ನಮ್ದೇ ಬೋರಲ್ಲಿ ನೀರ್ ಕೊಟ್ವಿ, ಬೋರ್ ಹಾಳು ಮಾಡೋದ್ರು, ಅದ್ರದ್ದು ದುಡ್ಡು ಕೊಟ್ಟಿಲ್ಲ. ಇಷ್ಟೆಲ್ಲ ಮಾಡಿದ್ರು, ಇಷ್ಟೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಊರ್ ಜನ ಎಲ್ಲ ಸಪೋರ್ಟ್ ಮಾಡಿದ್ವಿ. ಆದ್ರೂ ಈ ರೀತಿ ಧೂಳಿನ ಪರಿಸ್ಥಿತಿಯಲ್ಲಿ ಇರೋ ಸಂದರ್ಭ ಬಂದು ಒದಗಿದೆ. ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಇದು NH, ಇದು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಅಲ್ಲ ಇದು. ಮತ್ತೆ ಯಾವುದೇ ರೀತಿ NOC ಕ್ಲಿಯರೆನ್ಸ್ ಎಲ್ಲ ಆಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿದೆ. KB ಅವ್ರಿಗೆ ದುಡ್ಡು ತುಂಬಿದ್ರೆ KB ಅವರು ಇದು ಶಿಫ್ಟ್ ಮಾಡ್ತಾರೆ, ಅದು ಮಾಡಿಲ್ಲ. ಇಂಥ ಇಷ್ಟು ಸಮಸ್ಯೆ, ಜನರು ಇಷ್ಟು ಸಾಯ್ತಾ ಇದಾರೆ, ಇಲ್ಲಿ ಇಷ್ಟು ಒದ್ದಾಡ್ತಾ ಇದಾರೆ ಡೈಲಿ ರೋಡ್ ಮೇಲೆ ಬಂದು, ಒಬ್ರು ಬರ್ತಾ ಇಲ್ಲ ನೋಡ್ಲಿಕ್ಕೆ. ನಮ್ಮ ಲೋಕಲ್ ನಾಯಕರಿಗೆ ಈ 38 ಕಿಲೋಮೀಟರ್ ರಸ್ತೆ ಮಾಡೋ ಯೋಗ್ಯತೆ ಇಲ್ಲ. ಇದೇನೋ ಇಂಟರ್ನ್ಯಾಷನಲ್ ಬಿಕ್ಕಟ್ಟು ಅನ್ಸುತ್ತೆ.
ದಯವಿಟ್ಟು ಅಮೆರಿಕಾದಿಂದ ಡೊನಾಲ್ಡ್ ಟ್ರಂಪ್ ಬಂದು ಈ ರಸ್ತೆ ಸರಿ ಮಾಡ್ಲಿ ಅಂತ ಜನನಾಯಕರ ಮುಖಕ್ಕೆ ಜನ ಈಗ ಉಗಿತಾ ಇದ್ದಾರೆ. ದಿನನಿತ್ಯ ನಾವೇನು ಶಿರ್ಸಿಯಿಂದ ಓಡಾಡ್ತಾ ಇದ್ದೀವಿ, ಅತ್ಯಂತ ಕ್ಲಿಷ್ಟಕರವಾದ ರಸ್ತೆ ನಿರ್ಮಾಣ ಹಂತದಲ್ಲಿ ಏನಿದೆ, ಕಳೆದ ಒಂದು 4-5 ತಿಂಗಳಿಂದ ಇದನ್ನ ನಡೀತಾ ಇದೆ. ಅತ್ಯಂತ ಧೂಳುಮಯವಾಗಿದೆ. ಈಗಾಗಲೇ ಶಾಸಕರು ಇರ್ಬೋದು, ಸಂಸದರು ಇರ್ಬೋದು, ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿದ್ದಾರೆ, ಸಾರ್ವಜನಿಕರು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆದ್ರೆ NHದವರು ಯಾವುದೇ ರೀತಿಯ ಅದಕ್ಕೆ ನಾವು ಮಾಡ್ತೀವಿ ನೋಡ್ತೀವಿ ಹೇಳ್ತಾ ಇದ್ದಾರೆ ಬಿಟ್ರೆ ನಮ್ಗೆ ಈ ಮಳೆಗಾಲ ಪೂರ್ವದಲ್ಲಿ ರೋಡನ್ನ ಕಂಪ್ಲೀಟ್ ಮಾಡುವಂತ ಯಾವುದೇ ಸೂಚನೆಗಳು ನಮಗೆ ಕಾಮಗಾರಿಯ ಪ್ರಗತಿಯನ್ನ ನೋಡಿದ್ರೆ ಅತ್ಯಂತ ಕುಂಠಿತವಾಗಿದೆ. ಜನಸಾಮಾನ್ಯರಿಗೆ ದಿನನಿತ್ಯ ಓಡಾಡೋರಿಗೆ ಇಲ್ಲಿ ಅಕ್ಕಪಕ್ಕದ ರಸ್ತೆಯ ಅಂಚಿನಲ್ಲಿ ಏನು ವಾಸ್ತವ್ಯ ಇದಾರ ಅಂತವರಿಗೆ ಯಾವ್ಯಾವ ರೋಗ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಧೂಳುಮಯವಾದಂತ ರಸ್ತೆ ತಾವು ಕಾಣಬಹುದು. ದಿನನಿತ್ಯ ಇದನ್ನ ನರಕಯಾತನೆ ಅನುಭವಿಸ್ತಾ ಇದ್ದೇವೆ. ಎಸಿ ಕಾರಲ್ಲಿ ಓಡಾಡೋ ಶಾಸಕ ಸಂಸದ್ರೆ ಒಂದೇ ಒಂದಿನ ಬೈಕ್ ತಗೊಂಡು ಈ ರಸ್ತೆಯಲ್ಲಿ ಹೋಗಿ ನೋಡಿ, ಅವಾಗ ಗೊತ್ತಾಗುತ್ತೆ ಧೂಳಿನ ರುಚಿ. ವೋಟ್ ಹಾಕೋದು ಜನ, ಬದಲಿಸೋದು ಕೂಡ ಅದೇ ಜನ ಅನ್ನೋದು ನೆನಪಿರ್ಲಿ.